Good morning, my dear students. Today we shall discuss about another important topic, that is the meaning and characteristics of child-centered education in the subject the knowledge and curriculum. ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಕೂಡ ಶುಭೋದಯಗಳು. ಇವತ್ತಿನ ತರಗತಿಯಲ್ಲಿ ಶಿಶು ಕೇಂದ್ರಿತ ಶಿಕ್ಷಣದ ಅರ್ಥ ಮತ್ತು ಅದರ ಗುಣಲಕ್ಷಣಗಳು ಯಾವುದು ಎಂಬುದನ್ನು ತಿಳಿದುಕೊಳ್ಳೋಣ. All children have a right to an education that helps them grow, develop to their fullest form. Here the child-centered learning aims to develop skills and the practices of learner. The great philosophers and educationists like Rousseau, Tagore, Froebel, Pestalozzi and Montessori have given emphasis on the child-centered education at different levels and also the different times. ಸಾಮಾನ್ಯವಾಗಿ ಶಿಕ್ಷಣ ಮಗುವಿನ ಹಕ್ಕು ಎಂದು ಹಾಗೂ ಮಗುವನ್ನು ಎಲ್ಲ ರೀತಿಯಲ್ಲೂ ಕೂಡ ಸರ್ವಾಂಗೀಣವಾಗಿ ಬೆಳವಣಿಗೆ ಮಾಡಬೇಕೆಂಬುದು ಪ್ರತಿಯೊಬ್ಬರ ಕರ್ತವ್ಯ ಅಥವಾ ಪ್ರತಿಯೊಬ್ಬರ ವಾದವಾಗಿದೆ. ಅದಲ್ಲದೆ ಮಗು ತನ್ನ ಕೌಶಲ್ಯಗಳನ್ನು ಸಾಮರ್ಥ್ಯಗಳನ್ನು ಬೆಳೆಸ್ಕೊಳ್ಬೇಕಾದ್ರೆ ಅಥವಾ ಕಲಿಕಾರ್ಥಿಯಾಗಿ ಆತ ಅಭ್ಯಾಸವನ್ನು ರೂಢಿಸ್ಕೊಳ್ಬೇಕಾದ್ರೆ ಶಿಶು ಕೇಂದ್ರಿತ ಶಿಕ್ಷಣ ಅಥವಾ ಮಗು ಕೇಂದ್ರಿತ ಶಿಕ್ಷಣ ಬಹಳ ಮುಖ್ಯವಾಗಿ ಇವತ್ತಿನ ದಿನಗಳಲ್ಲಿ ಕಾಣಿಸಿಕೊಳ್ಳುತ್ತೆ. ಅದಕ್ಕೋಸ್ಕರ ಬಹುದೊಡ್ಡ ಚಿಂತಕರು ತತ್ವಜ್ಞಾನಿಗಳೂ ಆಗಿರುವಂತಹ ರೂಸೋ, ರವೀಂದ್ರನಾಥ್ ಟ್ಯಾಗೋರ್, ಪೆಸ್ಟಾಲಜಿ, ಮಾಂಟೆಸರಿ ಮುಂತಾದವರೆಲ್ಲರೂ ಕೂಡ ಟಿ.ಪಿ. ನನ್ನ ಈ ಥರ ಅನೇಕ ವ್ಯಕ್ತಿಗಳ ಲಿಸ್ಟೇ ಬೆಳೀತಾ ಹೋಗುತ್ತೆ. ಗಾಂಧೀಜಿನೂ ಕೂಡ ಸೇರ್ಕೊಳ್ತಾರೆ. ಎಲ್ಲರೂ ಆ ಥರದ ಎಲ್ಲ ವ್ಯಕ್ತಿಗಳು ಕೂಡ ಮಗು ಶಿಕ್ಷಣ ಅಥವಾ ಮಗು ಕೇಂದ್ರಿತ ಶಿಕ್ಷಣಕ್ಕೆ ಹೆಚ್ಚಿನ ಒಲವನ್ನು ನೀಡಿರೋದನ್ನು ನಾವು ಹಿಂದಿನಿಂದಲೂ ಕೂಡ ಗಮನಿಸ್ತಾ ಬಂದಿದ್ದೀವಿ. ತಾತ್ವಿಕ ಚಿಂತನೆ ಅಡಿಯಲ್ಲಿ ಆ ಎಲ್ಲ ಪ್ರಯತ್ನವನ್ನು ಕೂಡ ಅವರು ಮಾಡ್ತಾ ಬಂದಿದ್ದಾರೆ. Then let us see what is the meaning of the child-centered education. ಹಾಗಾದರೆ ಈ ಶಿಶು ಕೇಂದ್ರಿತ ಶಿಕ್ಷಣ ಅಂದರೆ ಏನು ಅನ್ನುವುದರ ಬಗ್ಗೆ ಕೆಲವೊಂದು ಪರಿಕಲ್ಪನೆಗಳನ್ನು ಇಟ್ಕೊಂಡು ಅದನ್ನು ಅಧ್ಯಯನ ಮಾಡುವಂಥ ಪ್ರಯತ್ನವನ್ನು ನಾವೀಗ ಮಾಡೋಣ. ಚೈಲ್ಡ್-ಸೆಂಟರ್ಡ್ ಎಜುಕೇಷನ್ ಸಾಮಾನ್ಯವಾದ ದೃಷ್ಟಿಯಲ್ಲಿ ನೋಡೋದಾದರೆ ಆ ಹಿನ್ನೆಲೆಯಲ್ಲಿ ಕೂಡ ನಮಗೆ ಆ ವ್ಯಾಖ್ಯಾನಗಳು ಸಿಗಲಿಕ್ಕೆ ಸಾಧ್ಯತೆ ಆಗುತ್ತೆ. ಚೈಲ್ಡ್-ಸೆಂಟರ್ಡ್ ಎಜುಕೇಷನ್. Child-centered education is one of the important concepts regarding to the development of the child. That's why here the child is very important thing in the human life. That's why you have to give the more focus on the student development. Here the child-centered education is a sort of revolt against the subject-centered education. ಈ ಮೊದಲನೇದಾಗಿ ನಾವು ನೋಡ್ತೀವಿ, ಶಿಕ್ಷಣದ ಪ್ರತಿಯೊಂದು ಕ್ಷೇತ್ರದಲ್ಲಿ ಮಗು ಬಹಳ ಮುಖ್ಯವಾಗಿ ತನ್ನ ಕ್ಷೇತ್ರವನ್ನು ವ್ಯಾಪಿಸ್ಕೊಂಡಿರ್ತಾನೆ ಅಥವಾ ಶಿಕ್ಷಣದ ಒಂದು ಕೇಂದ್ರ ಬಿಂದುವಾಗಿ ಪರಿವರ್ತನೆ ಆಗ್ತಾ ಇರ್ತಾರೆ ಅಥವಾ ಪ್ರಭಾವವನ್ನು ಬೀರ್ತಾ ಇರ್ತಾರೆ. ಅದಲ್ಲದೆ ಇವತ್ತಿನ ವಿಷಯ ಕೇಂದ್ರಿತ ವಿಷಯ ವಸ್ತು ಏನಿದೆಯಲ್ಲ, ಆ ವಿಷಯ ಕೇಂದ್ರಿತ ಸಬ್ಜೆಕ್ಟ್ ಸೆಂಟರ್ಡ್ ಎಜುಕೇಷನ್ನ ವಿರುದ್ಧ ಆಗಿರುವಂಥ ಒಂದು ಸ್ವಚ್ಛವಾದ ಪ್ರತಿಕ್ರಿಯೆ, ಒಂದು ಸ್ಪಷ್ಟವಾದ ಕ್ರಾಂತಿ, ದಟ್ ಈಸ್ ದಿ ಚೈಲ್ಡ್-ಸೆಂಟರ್ಡ್ ಎಜುಕೇಷನ್ ಅಥವಾ ಶಿಶು ಕೇಂದ್ರಿತ ಶಿಕ್ಷಣ. ಏನು ಸರ್ ಇದು ಶಿಶು ಕೇಂದ್ರಿತ ಶಿಕ್ಷಣ ಅಂದರೆ? ಶಿಶು ಕೇಂದ್ರಿತ ಶಿಕ್ಷಣ ಅಂದರೆ ವಿಷಯ ಕೇಂದ್ರಿತದ ವಿರುದ್ಧವಾದಂಥ ಒಂದು ವ್ಯವಸ್ಥೆ. ಚೈಲ್ಡ್-ಸೆಂಟರ್ಡ್ ಎಜುಕೇಷನ್ ಈಸ್ the opposite of the subject-centered education or the teacher-centered education. ಎಲ್ಲೋ ಎಷ್ಟೋ ದಿನಗಳಲ್ಲಿ ನಾವು ನೋಡ್ತಾ ಇರ್ತೇವೆ, ಕೇವಲ ಶಿಶು ಕೇಂದ್ರಿತವಾಗಿರುವ ಪಠ್ಯ ಕೇಂದ್ರಿತವಾಗಿರುವಂತಹ ಅಥವಾ ಶಿಕ್ಷಕ ಕೇಂದ್ರಿತವಾಗಿರುವಂತಹ ವಿಷಯದ ವಿರುದ್ಧವಾಗಿರುವಂತಹ ಒಂದು ವ್ಯವಸ್ಥೆ, ಅದುವೇ ಶಿಶು ಕೇಂದ್ರಿತ ಶಿಕ್ಷಣ ವ್ಯವಸ್ಥೆ. Here the child-centered education seeks
to provide the natural flow of activity and the spontaneous growth of the child. ಸಾಮಾನ್ಯವಾಗಿ ಶಿಶು ಕೇಂದ್ರಿತ ಶಿಕ್ಷಣದ ಕ್ರಮ ಸ್ವಾಭಾವಿಕ ಸನ್ನಿವೇಶಗಳನ್ನು, ಸ್ವಾಭಾವಿಕ ಚಟುವಟಿಕೆಗಳನ್ನು ನಿರಂತರವಾಗಿ ವಿದ್ಯಾರ್ಥಿಗಳಿಗೆ ವರ್ಗಾವಣೆ ಮಾಡುವಂತಹ ಒಂದು ಪ್ರಕ್ರಿಯೆ. ದಟ್ ಈಸ್ ದಿ ಚೈಲ್ಡ್ ಸೆಂಟರ್ಡ್ ಎಜುಕೇಶನ್. He must be allowed to enjoy the complete freedom of action, subject to the condition that he should not interfere with the freedom of others. He should not, the teacher, they should not interfere with the freedom of others. ಹಾಗಾಗಿ ನಾವು ಒಬ್ಬ ವಿದ್ಯಾರ್ಥಿಗೆ ಸಂಪೂರ್ಣವಾದ ಸ್ವಾತಂತ್ರ್ಯವನ್ನು ಕೊಡೋದು, ಕಂಪ್ಲೀಟ್ ಫ್ರೀಡಮ್ ಅಂತ ಹೇಳ್ತಾರೆ ಅವರು, ರೂಸೋ ಅಥವಾ ಟ್ಯಾಗೂರ್, ಗಾಂಧೀಜಿ ಅವರು. ಸಂಪೂರ್ಣವಾದ ಸ್ವಾತಂತ್ರ್ಯ, ಕಲಿಕೆ, ಸಂತಸದಾಯಕವಾದಂಥ ಕಲಿಕೆಯ ಸ್ವಾತಂತ್ರ್ಯವನ್ನು ಕೊಡಬೇಕು. ಯಾಕೆಂದರೆ ಯಾವುದೇ ಅಡೆತಡೆಗಳಿಲ್ಲದೆ ಆ ಮಗು ಮುಕ್ತವಾಗಿ ತನ್ನ ಪ್ರಯತ್ನಗಳನ್ನು ಮಾಡಬೇಕು ಅನ್ನುವಂಥದ್ದು ಇದರ ಒಂದು ವಾದವಾಗಿದೆ. ದಿಸ್ ಇಸ್ ದ ಮೀನಿಂಗ್ ಆಫ್ ದ ಚೈಲ್ಡ್ ಸೆಂಟರ್ಡ್ ಎಜುಕೇಶನ್. ಓಕೆ, ಲೆಟ್ ಅಸ್ ಸಿ ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಚೈಲ್ಡ್ ಸೆಂಟರ್ಡ್ ಎಜುಕೇಶನ್. ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟಂಥ ಕೆಲವು ಗುಣಲಕ್ಷಣಗಳನ್ನು ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಹಾಗಂದ್ರೆ ಏನಿರ್ತದೆ ಶಿಶು ಕೇಂದ್ರಿತ ಶಿಕ್ಷಣ ವ್ಯವಸ್ಥೆಯ ಗುಣಲಕ್ಷಣಗಳು ಯಾವುದು ಅನ್ನೋದ್ರ ಬಗ್ಗೆ ಕುರಿತು ಸ್ವಲ್ಪ ಚರ್ಚೆ ಮಾಡುವ ಪ್ರಯತ್ನವನ್ನು ಮಾಡೋಣ. ಆಸ್ ಚೈಲ್ಡ್ ಇಸ್ ದ ಸೆಂಟರ್ ಆಫ್ ಎಜುಕೇಶನ್. ಇಲ್ಲಿ ಮೊದಲನೇ ಲಕ್ಷಣ ಏನಪ್ಪಾ ಅಂದ್ರೆ ಮಗುವೇ ಶಿಕ್ಷಣದ ಕೇಂದ್ರ ಬಿಂದು. ಅದಕ್ಕೆ ಶಿಶು ಕೇಂದ್ರಿತ ಶಿಕ್ಷಣ ಎಂದು ಕರೆಯುತ್ತಾರೆ. ಡೆವಲಪ್ಮೆಂಟ್ ಆಫ್ ಮೈಂಡ್, ಇಟ್ ಇಸ್ ದ ಮೇನ್ ಫೋಕಸ್ ಆಫ್ ದ ಚೈಲ್ಡ್ ಸೆಂಟರ್ ಎಜುಕೇಶನ್. ಡೆವಲಪ್ಮೆಂಟ್ ಆಫ್ ದ ಮೈಂಡ್, body and spirit of the child. The second thing is the development of the body, mind and spirit. ಮಗುವಿನ ಅಂತಃಶಕ್ತಿಯ ವಿಕಸನ ಮತ್ತು ದೇಹದ ಬೆಳವಣಿಗೆ ಅಥವಾ ದೈಹಿಕ ಬೆಳವಣಿಗೆ ಮತ್ತು ಮಾನಸಿಕ ಬೆಳವಣಿಗೆಯನ್ನು ಮಾಡೋದು, ಆ ಥರದ ಕಾರ್ಯಕ್ರಮಗಳನ್ನು ರೂಪಿಸಿಕೊಳ್ಳುವಂಥದ್ದು ಚೈಲ್ಡ್ ಸೆಂಟರ್ಡ್ ಎಜುಕೇಶನ್ ಒಂದು ಲಕ್ಷಣಗಳು. ದಟ್ಸ್ ವೈ ಹಿಯರ್ the Rousseau advocates that child should be allowed to learn from nature in his natural way without any interference from the adult. His individuality should be respected. That his natural interest like play and curiously should form the basis of his education. Books should be avoided particularly at the early stage. And also, we give more emphasis on the child sensory organs. More emphasis on the child sensory and the natural development. the natural development. ಸಾಮಾನ್ಯವಾಗಿ ರೂಸೋ ಹೇಳುವಂಥ ಅಭಿಪ್ರಾಯಗಳು ಏನಂದರೆ, ಸ್ವಾಭಾವಿಕವಾಗಿ ಆ ಮಗುವನ್ನು ಬೆಳೆಯೋದಕ್ಕೆ, ಕಲಿಯೋದಕ್ಕೆ ಬಿಟ್ಟು ಬಿಡೋದು. ಯಾವುದೇ ಅಡೆತಡೆಗಳಿಲ್ಲದೆ ಆ ಮಗು ಸ್ವತಂತ್ರವಾಗಿ ಕಲಿಬೇಕು. ಕುತೂಹಲವನ್ನು ಹೆಚ್ಚಿಸಿಕೊಂಡು ಕಲಿಯುವಂಥ ಪ್ರಕ್ರಿಯೆಯಲ್ಲಿ ಆ ಮಗುವನ್ನು ಬಿಡಬೇಕು ಅಂತ ಹೇಳ್ತಾರೆ. ಅದರ ಜೊತೆ ಮತ್ತೊಂದು ಗುಣಲಕ್ಷಣ ಏನು ಅಂದರೆ, ಟೆಕ್ಸ್ಟ್ ಬುಕ್ಗಳು ಅವರಿಂದ ದೂರವಿರಬೇಕು. ಟೆಕ್ಸ್ಟ್ ಬುಕ್ಗಳು ಅವರಿಂದ ದೂರವಿಟ್ಟುಕೊಂಡು ಕಾರ್ಯವನ್ನು ನಿರ್ವಹಿಸುವಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳ್ತಾರೆ. ಅದರ ಜೊತೆ ಚೈಲ್ಡ್ಸ್ ಏನು ಮಗುವಿನ ಜ್ಞಾನೇಂದ್ರಿಯಗಳಿದ್ದಾವಲ್ಲ, ಸೆನ್ಸರಿ ಆರ್ಗನ್ ಶುಡ್ ಬಿ ಮಾಡಿಫೈಡ್, ಶುಡ್ ಬಿ ಇಂಪ್ರೂವ್. ಅವುಗಳನ್ನು ವಿಕಸನ ಮಾಡುವಂಥ ಪ್ರಯತ್ನಕ್ಕೆ ಮಕ್ಕಳನ್ನು ನಾವು ತೊಡಗಿಸುವಂಥ ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾರೆ. ದಿಸ್ ಇಸ್ ಆಲ್ ಅಬೌಟ್ ದ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಚೈಲ್ಡ್ ಸೆಂಟರ್ಡ್ ಎಜುಕೇಶನ್. ಲೆಟ್ ಅಸ್ ಸಿ ಸಮ್ ದ ಇಂಪಾರ್ಟೆಂಟ್ ಕನ್ಸಿಡರೇಷನ್ ಪಾಯಿಂಟ್ ರಿಗಾರ್ಡಿಂಗ್ ಟು ದ ಚೈಲ್ಡ್ ಸೆಂಟರ್ಡ್ ಎಜುಕೇಶನ್. ವಾಟ್ ಆರ್ ದ ಕನ್ಸಿಡರ್ಡ್ ಫಾರ್ ದ ಪ್ರಮೋಟಿಂಗ್ ಚೈಲ್ಡ್ ಸೆಂಟರ್ಡ್ ಎಜುಕೇಶನ್? ಹಾಗಾದರೆ ಶಿಶು ಕೇಂದ್ರಿತ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಕೆಲವು ಆ ಮಗುವನ್ನು ಅಥವಾ ಆ ಶಿಕ್ಷಣವನ್ನು ಪ್ರಮೋಟ್ ಮಾಡಬೇಕಾದ್ರೆ ಕೆಲವು ಅಂಶಗಳನ್ನು ಖಂಡಿತವಾಗ್ಲೂ ಕನ್ಸಿಡರ್ ಮಾಡಬೇಕಾಗುತ್ತೆ. ದ ಒನ್ ಈಸ್ ದ ಫ್ರೀಡಮ್. ಅದರಲ್ಲಿ ಮುಖ್ಯವಾಗಿ ಬರುವಂಥದ್ದು ಏನಂದರೆ ಫ್ರೀಡಮ್, ಸ್ವಾತಂತ್ರ್ಯ. ಎಜುಕೇಶನ್ ವಾಸ್ ನಾಟ್ ದ ಪ್ರಿವಿಲೇಜ್ ಆಫ್ ಎನಿ ಸಿಂಗಲ್ ಕ್ಲಾಸ್ ಬಟ್ ದ ರೈಟ್ ಆಫ್ ದ ಎವರಿ ಚೈಲ್ಡ್ ಬಿಲಾಂಗಿಂಗ್ ಟು ಡಿಫರೆಂಟ್ ಕ್ಲಾಸಸ್. ಸಾಮಾನ್ಯವಾಗಿ ಸ್ವಾತಂತ್ರ್ಯ ನೀಡೋದು ಅಂತ ಇದರ ಒಂದು ಲಕ್ಷಣವಾಗಿ ಹೇಳ್ತಾರೆ. ಹಾಗಾಗಿ ಶಿಕ್ಷಣ
ವಿವಿಧ ತರಗತಿಗಳಿಗೆ, ಸ್ತರಗಳಿಗೆ ಅಥವಾ ವರ್ಗಗಳಿಗೆ ಸಂಬಂಧಪಟ್ಟಂತೆ ನಾವು ಅವರಿಗೆ ಮುಖ್ಯವಾಗಿ ಅವಕಾಶ ಮಾಡಿಕೊಡುವಂಥದ್ದು ಸ್ವತಂತ್ರವನ್ನು ಅವಕಾಶ ಮಾಡಿಕೊಡಬೇಕು ಕಲಿಕೆಗೆ. ಅದನ್ನು ನಾವು ಚೈಲ್ಡ್ ಸೆಂಟರ್ಡ್ ಎಜುಕೇಶನ್ ಅಂತೇಳಿ ಕರಿತೀವಿ. ಫ್ರೀಡಮ್ ವಾಸ್ ಗ್ರಾಂಟೆಡ್ ಟು ದ ಚೈಲ್ಡ್ ಟು ಡಿಸ್ಕವರ್ ಥಿಂಗ್ಸ್ ದೆನ್ ಗೆಟಿಂಗ್ ಸೆಕೆಂಡ್ ಹ್ಯಾಂಡ್ ಇನ್ಫಾರ್ಮೇಶನ್ ಥ್ರೂ ಬುಕ್ಸ್. ಸಾಮಾನ್ಯವಾಗಿ ನಾವು ಇಲ್ಲೇನು ಮಾಡ್ತಾ ಇದ್ದೀವಿ ಅಂದರೆ ಬುಕ್ಸ್ಗಳನ್ನು ಕೊಟ್ಟ ಮಗುನ ಓದಿ ಅದನ್ನು ಬರಿ ಅಂತ ಹೇಳ್ತಾ ಇದ್ದೀವಿ. ಬಟ್ ಹಿಯರ್ ಫ್ರೀಡಮ್ ವಾಸ್ ಗ್ರಾಂಟೆಡ್ ಟು ದ ಚೈಲ್ಡ್ ಟು ಡಿಸ್ಕವರ್ ಥಿಂಗ್ಸ್ ದ್ಯಾನ್ ಗೆಟಿಂಗ್ ದ ಸೆಕೆಂಡ್ ಹ್ಯಾಂಡ್ ಇನ್ಫಾರ್ಮೇಶನ್ ಫ್ರಮ್ ದಿ ಬುಕ್. ಯಾವುದೋ ಪುಸ್ತಕದಿಂದ ನೋಡಿ ಬರಿ ಅಂತ ಹೇಳೋದಕ್ಕಿಂತ ಸ್ವತಃ ಅವನೇ ಓದಿ ಬರಿಬೇಕು, ಓದಿ ವಿಚಾರವನ್ನು ಸಂಗ್ರಹಿಸಬೇಕು ಅನ್ನುವಂತಹ ಸ್ವಾತಂತ್ರ್ಯವನ್ನು ಮಗುವಿಗೆ ಕೊಡಿ ಎಂದು ಶಿಕ್ಷಣ ತಜ್ಞರು ಪ್ರತಿಪಾದನೆ ಮಾಡ್ತಾರೆ. ದ ಸೆಕೆಂಡ್ ಒನ್ ಈಸ್ ದ ಸೆಲ್ಫ್ ಆಕ್ಟಿವಿಟೀಸ್. ಎರಡನೇದಾಗಿ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು ಸೆಲ್ಫ್ ಆಕ್ಟಿವಿಟೀಸ್, ಮುಖ್ಯವಾಗಿ ಸ್ವಯಂ ಚಟುವಟಿಕೆ. ದ ಸೆಕೆಂಡ್ ಕನ್ಸಿಡರೇಷನ್ ಪಾಯಿಂಟ್ ಟು ಪ್ರಮೋಟ್ ದ ಚೈಲ್ಡ್ ಸೆಂಟರ್ಡ್ ಎಜುಕೇಶನ್. ವಾಟ್ ಆರ್ ದ ಸೆಲ್ಫ್ ಆಕ್ಟಿವಿಟೀಸ್? ಸ್ವಯಂ ಚಟುವಟಿಕೆಗಳು ಯಾವ್ಯಾವ್ದು ಕೊಡಬೇಕು ಹಾಗಾದ್ರೆ? ಪ್ಲೇಸ್, ಗೇಮ್ಸ್ ಅಂಡ್ ಸಾಂಗ್ಸ್ ಅಂಡ್ ಅಕ್ಯುಪೇಷನ್ಸ್ ಶುಡ್ ಬಿ ಡೆವಲಪ್ಡ್ ಅಂಡ್ ಡಿಸೈನ್ಡ್ ಎಸ್ಪೆಷಲಿ ಟು ಸಿಮ್ಯುಲೇಟ್ ದ ಚೈಲ್ಡ್ ಸೆಲ್ಫ್ ಆಕ್ಟಿವಿಟಿ. ಸಾಮಾನ್ಯವಾಗಿ ಆಟಗಳು, ಕ್ರೀಡೆಗಳು ಮತ್ತು ಹಾಡುಗಳು, ಕೆಲವೊಂದು ವೃತ್ತಿಗಳನ್ನು ಮಗುವಿನ ಸ್ವಯಂ ಚಟುವಟಿಕೆಗಳಿಗೋಸ್ಕರವಾಗಿಯೇ ಸಿದ್ಧಪಡಿಸಬೇಕು ಶಿಕ್ಷಕ. ಸೆಲ್ಫ್ ಆಕ್ಟಿವಿಟೀಸ್. He should give the great stress on self development of the child, and also the child's activity should stem from his own interest. Always develop his own interest. All the activities should develop his own interest. ಹಾಗೆ ಅದರ ಜೊತೆ ಮಗುವಿಗೆ ನಾವು ಹೆಚ್ಚು ಒತ್ತನ್ನು ಕೊಡಬೇಕು ಅವನ ವೈಯಕ್ತಿಕ ಬೆಳವಣಿಗೆಗೆ, ಅವನ ವೈಯಕ್ತಿಕ ಅಭಿವೃದ್ಧಿಗೋಸ್ಕರ ಹೆಚ್ಚು ಒತ್ತನ್ನು ಕೊಟ್ಟು ಆ ರೀತಿಯಾಗಿರುವಂತಹ ಮತ್ತು ಆತನಿಗೆ ಆಸಕ್ತಿದಾಯಕವಾಗುವಂತಹ ಕೆಲವೊಂದು ಚಟುವಟಿಕೆಗಳನ್ನು ಸಂಗ್ರಹಿಸಿಕೊಳ್ಳುವುದರ ಮುಖೇನ ಶಿಶು ಕೇಂದ್ರಿತ ಶಿಕ್ಷಣವನ್ನು ವ್ಯವಸ್ಥಿತವಾಗಿ ಕೈಗೊಳ್ಳಲಿಕ್ಕೆ ಸಾಧ್ಯತೆ ಆಗುತ್ತೆ. ದಿಸ್ ಇಸ್ ದ ಸೆಕೆಂಡ್ ಪಾಯಿಂಟ್ ರಿಗಾರ್ಡಿಂಗ್ ಟು ದ ಕನ್ಸಿಡರೇಷನ್ ಪಾಯಿಂಟ್ ಆಫ್ ದಿ ಚೈಲ್ಡ್ ಸೆಂಟರ್ ಎಜುಕೇಶನ್. ದ ಥರ್ಡ್ ಒನ್ ಈಸ್ we have to give the more opportunity to process of the spontaneous development. Spontaneous development is also the very important aspect. We have to give the more. ನಿರರ್ಗಳವಾದ ಬೆಳವಣಿಗೆಗೆ ಹೆಚ್ಚಿನ ಅವಕಾಶವನ್ನು ಕೊಡಬೇಕು. ಇವತ್ತಷ್ಟೇ ಕೊಟ್ಟರೆ ಸಾಲದು. Not only today, but also we have to give the more the individual opportunity, or we have to take the process of the spontaneous development in future. ಸಾಮಾನ್ಯವಾಗಿ ಇವತ್ತಿನ ತರಗತಿಯಲ್ಲಿ ಅಷ್ಟೇ ಮಗುವನ್ನು ಚೆನ್ನಾಗಿ ನೋಡ್ಕೊಂಡು ಇವತ್ತು ಚೆನ್ನಾಗಿ ಹಾಗಿರಬೇಕು ಹೀಗಿರಬೇಕು ಅಂದ್ರೆ ಅಲ್ಲ. ದಟ್ ಈಸ್ ನಾಟ್ ಎ ಸ್ಪಾಂಟೇನಿಯಸ್. ವಿ ಹ್ಯಾವ್ ಟು ಯೂಸ್ ದ ರೋಟೀನ್. ವಿ ಹ್ಯಾವ್ ಟು ಯೂಸ್ ದ ರೋಟೀನ್ ಇನ್ ದ ಕ್ಲಾಸ್. ಪ್ರತಿನಿತ್ಯ ನಿಮ್ಮ ಶಿಕ್ಷಕರಾದವರ ಕಾರ್ಯವೇನು ಅಂದರೆ ಮಗುವನ್ನ ನಿರರ್ಗಳವಾಗಿ ಅಭಿವೃದ್ಧಿ ಹೊಂದುವಂತಹ ಪ್ರಯತ್ನ ಮಾಡಬೇಕು. ಇವತ್ತು ಪ್ರಯತ್ನ ಮಾಡಿದ್ರಿ, ಚೆನ್ನಾಗಿ ಹಾಡು ಹೇಳ್ದ, ಪ್ರಯತ್ನ ಮಾಡಿದ್ರಿ, ನಾಳೆ ಇಲ್ಲ ಆಗಲೇ, ಅಥವಾ ನಾಡಿದ್ದಿಲ್ಲ. ಇವತ್ತು ಒಂದು ದಿವಸ ಆಟ ಆಡಿಸಿದ್ರಿ, ನೆಕ್ಸ್ಟ್ ಡೇ ನೋ. ಹಾಗಾಗಿ ಆ ಥರದ ಪ್ರಯತ್ನಗಳು ಇರಬೇಕು. ಹಿಯರ್ ದ ರೋಲ್ ಆಫ್ ದ ಟೀಚರ್ ಈಸ್ ಟು ಅಂಡರ್ಸ್ಟ್ಯಾಂಡ್ ದ ಚೈಲ್ಡ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್, ಮೈ ಡಿಯರ್ಸ್ ಟೀಚರ್ ಸ್ಟೂಡೆಂಟ್ಸ್. ಹಿಯರ್ he has to know about his child's mind, his child's understanding capacity. Then only the child will get the spontaneous development. ನೀವು ಯಾವಾಗ ನಿಮ್ಮ ವಿದ್ಯಾರ್ಥಿಗಳ ಆಲೋಚನಾ ಸಾಮರ್ಥ್ಯವನ್ನು ಅಥವಾ ಕೇಳುವ ಸಾಮರ್ಥ್ಯವನ್ನು ಅರ್ಥ ಮಾಡಿಕೊಳ್ತೀರೋ ಆಗ ಮಾತ್ರ ವಿದ್ಯಾರ್ಥಿಯ ವೈಯಕ್ತಿಕ ಬೆಳವಣಿಗೆ ಆಗುತ್ತೆ. The child's freedom and individuality have found expression spontaneously in the lap of nature. ಸಾಮಾನ್ಯವಾಗಿ ನಿಸರ್ಗದ ಮಡಿಲಲ್ಲಿ ಮಗುವಿನ ಭಾವನೆಗಳಿಗೆ ಅವಕಾಶವನ್ನು ಕೊಟ್ಟು ಮಗು ಸ್ವತಂತ್ರವಾಗಿ ನಿಸರ್ಗದ ಮಡಿಲಲ್ಲಿ ಬೆಳೆಯುವಂತಹ ಪ್ರೇರಣೆಯನ್ನು ಕೊಡಬೇಕು. ದಿಸ್ ಈಸ್ ಅಬೌಟ್ ದ ಥರ್ಡ್ ಪಾಯಿಂಟ್ ರಿಗಾರ್ಡಿಂಗ್ ಟು ದ
consideration point of the child-centered education. The fourth one is the development of the interest and needs. Development of interest and needs. The education of child depends on the interest and needs of the child. Always, any education should give more importance to, or the child always depends on his interest and needs. This is very important key point regarding to the education or in the teaching and learning process. ಒಬ್ಬ ಶಿಕ್ಷಕ ಬೋಧನೆಯಲ್ಲಿ ತೊಡಕೊಂಡಿದ್ದಾನೆ ಅಥವಾ ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ಆತ ತೊಡಕೊಂಡಿದ್ದಾನೆ ಅಂದ್ರೆ ಅವನ ಮುಖ್ಯವಾಗಿರುವಂತಹ ಗಮನ ಕೇಂದ್ರೀಕರಿಸುವ ಅಂಶಗಳಂದ್ರೆ ಮಗುವಿನ ಆಸಕ್ತಿ ಮತ್ತು ಅವಶ್ಯಕತೆಗಳು. ದಟ್ ಈಸ್ ಅನದರ್ ಇಂಪಾರ್ಟೆಂಟ್ ನೇಚರ್ ಆಫ್ ದಿ ಚೈಲ್ಡ್ ಸೆಂಟರ್ಡ್ ಎಜುಕೇಶನ್ ಆಲ್ಸೋ. ಹಾಗಾಗಿ ಶಿಕ್ಷಣ ವ್ಯವಸ್ಥೆ ಅವಲಂಬಿತ ಆಗಿರುವಂಥದ್ದು ಆ ಸನ್ನಿವೇಶಗಳ ಒಂದು ಹಿನ್ನೆಲೆಯಲ್ಲಿ. Here he has to know about the physical strength and social strength and emotional and spiritual aspect and also the moral ethics is the main objective of the child centered education. ಒಬ್ಬ ಶಿಕ್ಷಕ ತಾನು ಬೋಧನೆ ಮಾಡೋದಕ್ಕಿಂತ ಮುಂಚಿತವಾಗಿ ತಾನು ವಿದ್ಯಾರ್ಥಿಗಳ ಬೌದ್ಧಿಕ ಹಾಗೂ ಭೌತಿಕ, ಮಾನಸಿಕ ಹಾಗೂ ಆರೋಗ್ಯ, ಸಾಮಾಜಿಕ ಹಾಗೂ ನೈತಿಕ, ಅದಲ್ಲದೆ ಆಧ್ಯಾತ್ಮಿಕ ಬೆಳವಣಿಗೆಗಳ ಉದ್ದೇಶಗಳನ್ನು ಇಟ್ಟುಕೊಂಡು ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ನೀಡುವಂತಹ ಪ್ರಯತ್ನವನ್ನು ಮಾಡಬೇಕು. ದಿಸ್ ಇಸ್ ಅನದರ್ ಇಂಪಾರ್ಟೆಂಟ್ consideration points of the child-centered education. The fifth one is education based on experiences. The main objective of child-centered education is to enable the child to learn through experiences, which is the permanent. The main objective of the child-centered education is to enable the child to learn through the experience, which is always the permanent. ಸಾಮಾನ್ಯವಾಗಿ ಮಗುವಿಗೆ ನಾವು ಕಲಿಸುವಂತ ಪ್ರಕ್ರಿಯೆಯಲ್ಲಿ ತೊಡಕೊಂಡಾಗ ಯಾವುದು ಶಾಶ್ವತವಾಗಿರುತ್ತೋ ಆ ಶಾಶ್ವತವಾದ ಪ್ರಕ್ರಿಯೆಗಳಲ್ಲಿ ಮಗುವನ್ನು ತೊಡಗಿಸಬೇಕು. ಅದು ಬಹಳ ಮುಖ್ಯ ಉದ್ದೇಶವಾಗಿರುತ್ತದೆ. ಆ ಹಿನ್ನೆಲೆಯಲ್ಲಿ ಅವರ ಪ್ರಯತ್ನಗಳು ನಡೆಯಬೇಕು. The course and subjects should be experience oriented to meet the need of the child. ಸಾಮಾನ್ಯವಾಗಿ ಮಗುವಿನ ಅಗತ್ಯತೆಗಳನ್ನು, ಅನುಭವಗಳನ್ನು ನಾವು ಅವಕಾಶವಾಗಿ ಇಟ್ಕೊಂಡ್ರೆ ಒಂದು ವಿಷಯ ವಸ್ತುವನ್ನು ಕಲಿಸುವಲ್ಲಿ ಸಾರ್ಥಕ ಆಗುತ್ತೆ. That's why the child is the center of the whole education process, not a teacher, not textbook. That's why the child is the center of the whole entire education system. ಇಡೀ ಶಿಕ್ಷಣ ವ್ಯವಸ್ಥೆಯ ಕೇಂದ್ರ ಬಿಂದು ಮಗು. ಹಾಗಾಗಿ ಆ ಮಗುವಿನ ಅಗತ್ಯತೆಗಳನ್ನು ಆಧಾರವಾಗಿಟ್ಟುಕೊಂಡು, ಅನುಭವಗಳನ್ನು ಆಧಾರವಾಗಿಟ್ಟುಕೊಂಡು, ಪೂರ್ವ ಕಲಿಕಾ ಜ್ಞಾನಗಳನ್ನು ಆಧಾರವಾಗಿಟ್ಟುಕೊಂಡು ಶಿಕ್ಷಣವನ್ನು ನೀಡುವಂಥ ಪ್ರಯತ್ನವನ್ನು ಮಾಡಬೇಕು. ನಾಟ್ ದ ಟೀಚರ್, ಶಿಕ್ಷಕ ಅಲ್ಲ ಇಲ್ಲಿ ಮುಖ್ಯ, ಅಥವಾ ಯಾವುದೋ ಪಠ್ಯವಸ್ತು ಮುಖ್ಯವಾಗಿ ಇಲ್ಲಿ ಕಾಣಲಿಕ್ಕೆ ಸಾಧ್ಯತೆ ಇಲ್ಲ. ಪಠ್ಯವಸ್ತು ಮುಖ್ಯವಾಗಿದ್ರು ಕೂಡ ಮಗುವಿನ ಅಗತ್ಯತೆಯನ್ನು ಈಡೇರಿಸ್ತಾ ಅಂತ ನೋಡಬೇಕು. ದ ರೋಲ್ ಆಫ್ ದ ಟೀಚರ್ ಈಸ್ ಲೈಕ್ ಎ ಗೈಡ್ ಹಿಯರ್ ಇನ್ ದ ಚೈಲ್ಡ್ ಸೆಂಟರ್ಡ್ ಎಜುಕೇಶನ್ ಸಿಸ್ಟಮ್. ದ ರೋಲ್ ಆಫ್ ದ ಟೀಚರ್ ಇಸ್ ಜಸ್ಟ್ ಲೈಕ್ ಎ ಗೈಡ್ ಅಂಡ್ ಅಬ್ಸರ್ವರ್. ಇಲ್ಲಿ ಶಿಕ್ಷಕನ ಕೆಲಸ ಏನು ಹಾಗಾದ್ರೆ ಕೇವಲ ಮಾರ್ಗದರ್ಶಕ ಮತ್ತು ಕೇವಲ ವೀಕ್ಷಕ. ಏನು ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳು, what they are doing. We have to observe the students' experiences, or we have to observe the students' activities while learning, and also we have to guide them to lead their work, to lead their activities. ಕೇವಲ ಇಲ್ಲಿ ಶಿಕ್ಷಕ ಒಬ್ಬ ಮಾರ್ಗದರ್ಶಿಯಾಗಿ, ವೀಕ್ಷಕನಾಗಿ ವಿದ್ಯಾರ್ಥಿಗಳು ಮಾಡುವಂತಹ ಕೆಲಸಗಳನ್ನು ಆತ ಮಾಡ್ತಾ ಇದ್ದಾನೆ. And also you have to provide the complete freedom to the child to grow naturally. ಯಾವ ಶಿಕ್ಷಕ ಒಬ್ಬ ವಿದ್ಯಾರ್ಥಿಗೆ ಸಂಪೂರ್ಣವಾದ ಸ್ವಾತಂತ್ರ್ಯವನ್ನು ಕೊಡ್ತಾನೋ,
ಹೆದರಿಕೆಯಿಂದ ನಡುಗೋದಲ್ಲ. ಯಾವ ವಿದ್ಯಾರ್ಥಿ ಸ್ವಾತಂತ್ರ್ಯವನ್ನು ಕೊಡ್ತಾನೋ, ಯಾವ ಶಿಕ್ಷಕ ಯಾವ ವಿದ್ಯಾರ್ಥಿಗೆ ಫ್ರೀಡಮನ್ನು ಕೊಟ್ಟಿರ್ತಾನೋ ಕಲಿಕೆಯಲ್ಲಿ, ಆ ವಿದ್ಯಾರ್ಥಿಯಲ್ಲಿ ನಾವು ನಿರರ್ಗಳವಾದ ಬೆಳವಣಿಗೆಯನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ. ದಟ್ ಇಸ್ ದ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ರಿಗಾರ್ಡಿಂಗ್ ಟು ದ ಚೈಲ್ಡ್ ಸೆಂಟರ್ಡ್ ಎಜುಕೇಶನ್. ಚೈಲ್ಡ್ ಸೆಂಟರ್ಡ್ ಎಜುಕೇಶನ್ is the ideal system to manifest the talent of the child. It is very ideal one. It is the very ideal one. Child centered education is the ideal system to manifest the latent talent of the child. That's why we have to give the more opportunity for the child to develop the more knowledge. That's why you have to do and also use the child centered education system in the education system. ಹಾಗಾಗಿ ನಾವೇನು ಮಾಡ್ತಾ ಇದ್ದೇವೆ ಇವತ್ತಿನ ತರಗತಿಗಳಲ್ಲಿ, ಪ್ರತಿಯೊಬ್ಬ ಶಿಕ್ಷಕ ತಾನು ಬೋಧನೆ ಮಾಡೋದಕ್ಕಿಂತ ಮುಂಚಿತವಾಗಿ ಹಾಗೂ ಅದಕ್ಕೆ ಸಂಬಂಧಪಟ್ಟಂತೆ ಪೂರಕವಾದ ಚಟುವಟಿಕೆಗಳನ್ನು ಬೆಳೆಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾನೆ. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ದಿಸ್ ಈಸ್ ಆಲ್ ಅಬೌಟ್ the concept of the child-centered education, and also here we have discussed the meaning of child-centered education and the characteristics of the child-centered education, and also what are the considerations points of the child-centered education. ಆತ್ಮೀಯ ಪ್ರಶಿಕ್ಷಣಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವು ಶಿಶು ಕೇಂದ್ರಿತ ಶಿಕ್ಷಣ ಅಂದರೆ ಏನು ಮತ್ತು ಶಿಶು ಕೇಂದ್ರಿತ ಶಿಕ್ಷಣದ ಅರ್ಥ ಹಾಗೂ ಶಿಶು ಕೇಂದ್ರಿತ ಶಿಕ್ಷಣದ ಗುಣಲಕ್ಷಣಗಳು ಮತ್ತು ಶಿಶು ಕೇಂದ್ರಿತ ಶಿಕ್ಷಣವನ್ನು ನಿರ್ವಹಣೆ ಮಾಡುವಲ್ಲಿ ಶಿಕ್ಷಕ ಕೈಗೊಳ್ಳಬಹುದಾದಂತಹ ಕೆಲವು ನಿರ್ಧಾರಕ ಅಂಶಗಳು, ಇವುಗಳನ್ನು ಇಲ್ಲಿಯವರೆಗೆ ನಾವು ತಿಳಿದುಕೊಂಡೆವು. ಧನ್ಯವಾದಗಳು.